ಹಾಯ್ ಹಲೋ ಫ್ರೆಂಡ್ಸ್ ಆ್ಯಂಡ್ ಫಾರ್ಮರ್ಸ್, ವೆಲ್ಕಮ್ ಟು ಮಹರ್ಷಿ ಕೃಷಿ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಳ್ತೀನಿ ಅಂದ್ರೆ, ಒಂದು ಇನ್ಸೆಕ್ಟಿಸೈಡ್ ಜೊತೆ ಸೂಪರ್ ರಿಸಲ್ಟ್ ಕೊಟ್ಟಿರತಕ್ಕಂಥ ಒಂದು ಒಳ್ಳೆ ಇನ್ಸೆಕ್ಟಿಸೈಡ್. ಯಾವುದು ಇನ್ಸೆಕ್ಟಿಸೈಡ್? ಇದರ ಹೆಸರು ಸುಪ್ರೋನಿಲ್. ನೋಡಿ ಫ್ರೆಂಡ್ಸ್, ಇದರ ಹೆಸರು ಸುಪ್ರೋನಿಲ್. ಇದು ಯಾವ ಕಂಪ್ನಿದು? ಪಾರಿಜಾತ ಕಂಪ್ನಿದು. ಇದು ತುಂಬ ಅತ್ಯಂತ ರಿಸಲ್ಟ್ ಕೊಟ್ಟೈತಿ. ಇದ್ರಾಗ ಏನು ಕಂಟೆಂಟ್ ಅದಾವ ಒಂದು ಪಿಪ್ರೋನಿಲ್ 4%, ಅಸ್ಟಾಂಪ್ರೈಡ್ 4%, WWSC ಫಾರ್ಮುಲಾ ಒಳಗೆ ಇದು ತಯಾರಾದಂಥ ಒಂದು ಒಳ್ಳೆ ಕೆಮಿಕಲು. ನಿಮಗಿದು ರಂಗೀಲಾ ಸಿಗ್ತೈತಿ, ಮತ್ತು ಮಿರಾಕಿ ಅಂತ ಒಂದು ಕಂಪ್ನಿ ಒಳಗೆ ಸಿಗ್ತೈತಿ. ಸುಮಾರು ಕಂಪ್ನಿಯಲ್ಲಿ ಸಿಗ್ತೈತಿ. ಇದು ಓನ್ಲಿ ಪಿಪ್ರೋನಿಲ್ 4%, ಅಸ್ಟಾಂಪ್ರೈಡ್ 4% ಯಾಕೆ ಐತಿ? ಇದನ್ನೇ ಯಾಕೆ ನಾವು ಯೂಸ್ ಮಾಡಬೇಕು ಮತ್ತು ಯಾವಾಗ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ತಿಳಿಸ್ಕೊಡ್ತೀನಿ. ಪಿಪ್ರೋನಿಲ್ ಅಂದ್ರೆ ನಿಮಗೆ ಎಲ್ಲರಿಗೂ ಆಲ್ರೆಡಿ ಗೊತ್ತಿರೋದು ರಿಜೆಂಟಾ ಅಂತಾರೆ, ಅದು ಕಂಟೆಂಟ್ ಪಿಪ್ರೋನಿಲ್. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಅಸ್ಟಾಂಪ್ರೈಡ್ ಅಂತೂ ಕಾಮನ್ ಕೆಮಿಕಲ್, ಅದು ಎಲ್ಲರಿಗೂ ಗೊತ್ತೈತಿ ಮಾಲಿಕ್ಯೂಲ. ಇವೆರಡೂ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಾಲಿಕ್ಯೂಲ್ ಆಗೈತಿ. ಒಳ್ಳೆ ರಿಸಲ್ಟ್ ಬರ್ತಕ್ಕಂಥ ಇದೊಂದು ಕೆಮಿಕಲ್ ಹೊರಹೊಮ್ಮಿಸಿದಾರೆ ಪಾರಿಜಾತ ಕಂಪ್ನಿಯವರು. ಇದು ಯಾವಾಗ ಯೂಸ್ ಮಾಡಬೇಕು ಮತ್ತು ಎಷ್ಟು ಯೂಸ್ ಮಾಡಬೇಕು? ನೀವೆಲ್ಲರೂ ಅನ್ಬೋದು, ಏನು ಬರೀ 4% ಐತಿ, ಪಿಪ್ರೋನಿಲ್ 4% ಆಯಿತು, ಅಸ್ಟಾಂಪ್ರೈಡ್ 4% ಐತಿ, ಹೆಂಗೆ ಯಾವಾಗ ಏನು ಕೀಟ ಹೋಗುತ್ತೋ ಇಲ್ಲೋ ಅಂತ ಡೌಟ್ ಬರ್ಬೋದು ನಿಮಗೆ. ಅದಕ್ಕೋಸ್ಕರ ಇದು ಏನಪ್ಪ ಅಂದ್ರೆ, ನೀವು ಸಸಿ ನಾಟಿ ಮಾಡಿ, ಟೊಮೊಟೊ ನಾಟಿ ಮಾಡಿ 10-12 ದಿನದಲ್ಲಿ ನಿಮಗೇನಾದರೂ ಥ್ರಿಪ್ಸು, ವೈಟ್ ಫ್ಲೈ ಕಾಣಿಸ್ತಂದ್ರೆ ಅವಾಗ ಯೂಸ್ ಮಾಡ್ಬೋದು. ಮತ್ತು ಮೆಣಸಿ ಗಿಡ, ಬದನೆ, ಯಾವುದೇ ಒಂದು ಚಿಕ್ಕ ಸಸಿಗೆ ಮೊದಲನೇ ಸ್ಪ್ರೇ ಅಂತಾರಲ್ಲ ಅವಾಗ ಸ್ಪ್ರೇ ಮಾಡೋಕ್ಕೆ ಇದನ್ನು ಯೂಸ್ ಮಾಡಬೇಕು. ಸರಿಯಾಗಿ ನೋಡಿ, ಇದೇ ಕಂಪ್ನಿ ತೊಗೊಂಡು ಯೂಸ್ ಮಾಡಿರಿ. ವಯಸ್ಸಿನ ಅನುಗುಣವಾಗಿ ಈ ಟೊಮೊಟೊ ಸಸಿ, ಮೆಣಸಿ ಗಿಡದ ಸಸಿಗೆ ಟೊಮೊಟೊ ಏನು 10-12 ದಿನದಲ್ಲಿ ಫಸ್ಟ್ ಸ್ಪ್ರೇ ನಾವು ಮಾಡ್ಕೋಬೇಕಾಗತ್ತಲ್ಲ, ಅವಾಗ ಇದು ಯೂಸ್ ಮಾಡ್ಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ಫುಲ್ ರಿಸಲ್ಟ್ ಇರ್ತೈತಿ. ನೀವು ಸಸಿ ಸಾಣದಿತ್ತು, ಬೇರೆ ಕಂಟೆಂಟ್ 40% 30% ಇದ್ದಿದ್ದು ನೀವು ಸ್ಪ್ರೇ ಮಾಡ್ತಾರೆ ಅಂದ್ರೆ ನಿಮ್ಮ ಸಸಿಗಳನ್ನು ಸರಿಯಾಗಿ ಗ್ರೋತ್ ಆಗಲ್ಲ. ಆ ಎಣ್ಣೆ ತಾಕತ್ತು ಹೆಚ್ಚಾಗುತ್ತೆ, ನಿಮ್ಮದು ಕಡಿಮೆ ಆಗಿ ನಿಮ್ಮ ಗಿಡಗಳಿಗೆ ಡೆವಲಪ್ ಕೊಡಲ್ಲ. ಆದರೆ ಈ ಬಿಸಿಲು ದಿನಗಳಲ್ಲಿ ಈ ಕೆಮಿಕಲ್, ನಾವು ಈ ಇನ್ಸೆಕ್ಟಿಸೈಡ್ ಯೂಸ್ ಮಾಡಿದ್ರೆ ಭಾಳ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ಯಾವ ಥರ ಆ್ಯಕ್ಷನ್ ತೊಗೋತಾ? ಇದು ಕಾಂಟ್ಯಾಕ್ಟು ಆಯಿತು ಮತ್ತು ಸಿಸ್ಟಮೆಟಿಕ್ ಆಯಿತು. ಕಾಂಟ್ಯಾಕ್ಟ್ ಅಂದ್ರೆ ಹೆಂಗಂದ್ರೆ, ಈ ನರಮಂಡಲದಲ್ಲಿ ಹೋಗೋ ಕೆಲಸ ಮಾಡ್ತೈತಿ ಕಾಂಟ್ಯಾಕ್ಟ್ ಸೈಡ್. ಮತ್ತು ಇನ್ನೊಂದು ಕಾಂಟ್ಯಾಕ್ಟ್ ಅಂದ್ರೆ ಏನು ಬರ್ತಿರ್ತಾವಲ್ಲ, ವೈಟ್ ಫ್ಲೈ ಹಿಂಗೇನು ಬರ್ತಿರ್ತಾವಲ್ಲ, ಅದು ಕಾಂಟ್ಯಾಕ್ಟ್ ಅಂದ್ರೆ ಆಕರ್ಷಣೆ ಥರ ಒಂಥರ. ಕಾಂಟ್ಯಾಕ್ಟ್ ಸೈಡ್ ಅಂದ್ರೆ ನೀಟಾಗಿ ಕೊಲ್ತೈತಿ. ಸಿಸ್ಟಮಿಕ್ ಅಂದ್ರೆ ನಿಮ್ಮ ಒಂದು ಎಲೆಗೆ ಸಿಡಿದ್ರು ನಿಮ್ಮ ಕೀಟಗಳನ್ನು, ವೈಟ್ ಫ್ಲೈ ಮತ್ತು ಥ್ರಿಪ್ಸ ಎಲ್ಲ ಸಾಯ್ತವ ಇದಕ್ಕೆ. ಮತ್ತು ಇದೇನಪ್ಪ ಡೋಸೇಜ್ ಏನು ಇದ್ರದಂದ್ರೆ, ಇದ್ರ ರೆಕಮೆಂಡ್ 2.5 ಅಂದರೆ 50 ಮಿಲಿ ನಾವು ಯೂಸ್ ಮಾಡ್ಕೋಬೇಕು. 20 ಲೀಟ್ರದ ಒಂದು ಏನು ಪಂಪ್ ಇರುತ್ತಲ್ಲ, ಒಂದು 50 ಮಿಲಿ, ಅಥವಾ ಆಲ್ಮೋಸ್ಟ್ ಎಲ್ಲರೂ 2 ಮಿಲಿ ಥರ 40 ಮಿಲಿ ಹಂಗೆ ಅಷ್ಟೇ ಯೂಸ್ ಮಾಡ್ತಾರೆ. ಅಷ್ಟು ಯೂಸ್ ಮಾಡ್ಕೊಂಡ್ರೆ ಭಾಳ ರಿಸಲ್ಟ್ ಐತಿ. ನೀವು ಸಸಿ ಚಿಕ್ಕದಿದ್ದಾಗ ಯೂಸ್ ಮಾಡ್ಕೋಬೇಕು. ಇದು ಅಷ್ಟು ಯೂಸ್ ಮಾಡಿಕೊಂಡು ಇದರಿಂದ ನೀವು ಸರಿಯಾಗಿ ಯೂಸ್ ತೊಗೊಳ್ಳಿ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತೀನಿ. ನೋಡಿರಿ, ವಿಡಿಯೋ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ನನಗೂ ಒಳ್ಳೆಯದಾಗುತ್ತೆ, ನನ್ನಿಂದ ನಿಮಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.